ತಮ್ಮೇಶ್ ಗೌಡರ ನಾಯಕತ್ವದಲ್ಲಿ ಮತ್ತು ಈ ಸಂಪಿಹಳ್ಳಿ ವಾರ್ಡ್ ಅಗ್ರಹಾರ ಬಡಾವಣೆಯಲ್ಲಿ ನರಸಿಂಹಮೂರ್ತಿ ಮತ್ತು ಆನಂದ್ ಮಾಸ್ಟ್ರು ಮತ್ತು ಚೆನ್ನೇಗೌಡರ ನಾಯಕತ್ವದಲ್ಲಿ ಈ ಒಂದು ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಇಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೂ ಹಾಗೂ ನಮ್ಮೆಲ್ಲ ರಾಜ್ಯದ ಜನತೆಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಇವತ್ತು ಈ ಒಂದು ರಂಗೋಲಿ ಸ್ಪರ್ಧೆಗೆ ನನಗೆ ತುಂಬ ಖುಷಿ ಆಯಿತು. ಇವತ್ತು ಬೆಳಿಗ್ಗೆ ಎದ್ದು ನೋಡಿದ್ರೆ ಇವತ್ತು ಭಾನುವಾರ ಹೆಣ್ಮಕ್ಳಿಗೆ ಹಲವಾರು ಕಾರ್ಯಕ್ರಮಗಳು, ಮತ್ತು ಗಂಡಂದರು ಮನೇಲಿರ್ತಾರೆ, ಮಕ್ಕಳು ಮನೇಲಿರ್ತಾರೆ, ಅವ್ರನ್ನೆಲ್ಲರನ್ನೂ ಸುಧಾರಿಸಿ ಬಂದು ಒಂದು ಇವರು ಏನು ನಮ್ಮ ನಾಯಕರ ನೇತೃತ್ವದಲ್ಲಿ ಆನಂದಣ್ಣವರಾಗಿರ್ಬೋದು, ಇವ್ರ ನೇತೃತ್ವದಲ್ಲಿ ಕರೆದ ತಕ್ಷಣ ಬಂದು ಒಂದು ರೆಸ್ಪಾಂಡ್ ಮಾಡಿ ಈ ಥರ ಒಂದು ರಂಗೋಲಿಯನ್ನು ಬಿಡಿಸಿದ್ದಾರೆ. ತುಂಬ ಖುಷಿಯಾಯಿತು. ಇದು ಒಂದೇ ಭಾಗದಲ್ಲಿ ನಡೀತಾ ಇಲ್ಲ, ಇಡೀ ಕ್ಷೇತ್ರದಲ್ಲಿ ಸಂಕ್ರಾಂತಿ ಉತ್ಸವ ಅಂತ ಹುಣಸಮಾನಹಳ್ಳಿಯಲ್ಲಿ 3 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತಮ್ಮೇಶ್ ಗೌಡರ ನೇತೃತ್ವದಲ್ಲಿ. ಅಲ್ಲಿ ಒಂದು ಬಹುಮಾನಗಳನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಎಲ್ಲೆಲ್ಲಿ ನಾವು ರಂಗೋಲಿ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಇವತ್ತು ನಾಳೆ ಎಲ್ಲ ಮುಗಿಸ್ತಾರೆ. ಸೊ 3 ದಿನದ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಅಂತ ನಾನು ಕೇಳ್ಕೊತೀನಿ. 16, 17, 18 3 ದಿನ ಇದೆ. ಇವತ್ತೇನು ನಾವಿಲ್ಲಿ ಪ್ರೈಸ್ಗಳನ್ನು ನಾವು ಬರ್ಕೊಂಡು ಹೋಗ್ತೀವಿ, ಅದನ್ನು 16ನೇ ತಾರೀಕು ಅಲ್ಲಿ ಸ್ಟೇಜ್ ಮೇಲೆ ಕೊಡೋ ಅಂಥದ್ದು. ರಾಜ್ಯದಿಂದ ಹಲವಾರು ಗಣ್ಯರು ಮತ್ತು ಅತಿಥಿಗಳು ಬರ್ತಾ ಇದ್ದಾರೆ. ಅವರ ಸಮ್ಮುಖದಲ್ಲಿ ಒಂದು ಪ್ರೈಸ್ನ ಕೊಡಬೇಕು ಅಂತ ತಮ್ಮೇಶ್ ಗೌಡರು ನಿರ್ಧಾರ ಮಾಡಿದ್ದಾರೆ. ಸೊ ಎಲ್ಲ ಭಾಗಗಳಿಗೂ ಒಬ್ಬೊಬ್ಬರನ್ನ ಒಂದು ಜಡ್ಜ್ ಆಗಿ ಕಳಿಸಿದ್ದಾರೆ ತಮ್ಮೇಶ್ ಗೌಡರ ನೇತೃತ್ವದಲ್ಲಿ. ಸೊ ಹಾಗಾಗಿ ಇಡೀ ಕ್ಷೇತ್ರದಲ್ಲಿ ಸಂಕ್ರಾಂತಿ ಹಬ್ಬ ಒಂದು ಖುಷಿಯಾಗಿ ಎಲ್ಲರೂ ಭಾಗವಹಿಸಿ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಸಂತೋಷ ಕೊಡುವಂಥ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಭಾಗವಹಿಸಿದ ಎಲ್ಲ ರಂಗೋಲಿ ಸ್ಪರ್ಧೆ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಇವತ್ತು ನಾನು ಹೇಳೋದಲ್ಲ, ನಾನು ಎಸ್ಪೆಷಲಿ ಹೆಣ್ಮಕ್ಳಿಗೆ ಭಾಳ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಈ ಥರ ಇನ್ನಷ್ಟು ಕಾರ್ಯಕ್ರಮಗಳನ್ನು ಅವರು ಒಂದು ಮುಂದಾಳತ್ವದಲ್ಲಿ ಬಂದು ಈ ಕಾರ್ಯಕ್ರಮಗಳನ್ನು ಮಾಡಿ, ಅವರು ಬರೋದ್ರ ಜೊತೆಗೆ ಅವ್ರ ಜೊತೆ ಇನ್ನೊಂದು 10 ಜನನ ಕರ್ಕೊಂಡ್ಬಂದು ಒಂದು ಸಂಕೋಚ ಅನ್ನೋ ಮನೋಭಾವನೆ ಹೆಣ್ಮಕ್ಳು ಬಿಟ್ಟು ಹೊರಗಡೆ ಬಂದು ಸಮಾಜ ಸೇವೆನೋ ಇಲ್ಲ ಒಂದು ಸ್ಫೂರ್ತಿಯಾಗಿ ಇನ್ನೊಬ್ಬರು ಹೆಣ್ಮಕ್ಳಿಗೆ ನಿಂತು ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್. ತುಂಬ ಖುಷಿ ಆಯಿತು ಸರ್ ನನಗೆ. ಈಗ ಬಹುಮಾನ ಯಾವ ರೀತಿ ಅವ್ರು ತಿಳಿಸ್ತೀರಾ? ಮೊದಲನೇ ಬಹುಮಾನ, 2ನೇ ಬಹುಮಾನ ಅಂತ ನಾವು ಅವರು ಬಿಡಿಸಿರೋಂಥ ಒಂದು ರಂಗೋಲಿಗಳ ಮೇಲೆ ನೋಡ್ತಾ ಇದ್ದೀವಿ ಸರ್. ಒಬ್ಬರು ಸಂಕ್ರಾಂತಿ ಹಬ್ಬದ ವಿಶೇಷ, ಅವರು ತಮಿಳ್ನಾಡಿನ ಇದ್ದಾರಂತೆ, ಅವರು ಒಂದು ಸಂಕ್ರಾಂತಿ ಸ್ಪೆಷಲ್ಲು ಕಬ್ಬು, ಎಳ್ಳು, ದೀಪ ಏನು ಅದಕ್ಕೆ ಸ್ಪೆಷಲ್ ಇರುತ್ತೆ ನೋಡಿ, ಅಂಥದ್ದನ್ನು ಒಂದು ರಂಗೋಲಿ ಮುಖಾಂತರ ಜನಕ್ಕೆ ತಿಳಿಸೋವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನೊಂದಷ್ಟು ಜನ ಒಂದು ಕಲರ್ಫುಲ್ಲು, ಅದಕ್ಕೆ ಯಾವ ಒಂದು ಕಲರ್ ಯಾವ್ದು ಮ್ಯಾಚ್ ಆಗುತ್ತೆ ಅನ್ನೋದು ಒಂದು ಮುಖ್ಯ ಆಗುತ್ತೆ. ನಾವು ಒಂದು ರಂಗೋಲಿ ಬಿಡಿಸೋದಕ್ಕಿಂತ ಅದ್ರ ಜೊತೆಗೆ ನಾವು ಯಾವ ಕಲರ್ ಹಾಕ್ತೀವಿ, ಅದಕ್ಕೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ತುಂಬ ಮುಖ್ಯ. ಅದನ್ನು ಕಾನ್ಸೆಪ್ಟ್ ಇಟ್ಕೊಂಡು ಒಂದು 10 ಬಹುಮಾನಗಳನ್ನು ಕೊಡೋ ಅಂಥದ್ದು ನಾವು ನಿರ್ಧಾರ ಮಾಡಿದ್ದೀವಿ. ಈಗ ಅದನ್ನು ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ. ಬಟ್ 10 ಬಹುಮಾನಗಳಂತೂ ಫಸ್ಟು, ಸೆಕೆಂಡು, ಥರ್ಡು, ಇನ್ನು ಉಳಿದಿದ್ದು ಸಮಾಧಾನಕರ ಬಹುಮಾನಗಳನ್ನ ಕೊಡಬೇಕಂತೇಳಿ ನಮ್ಮ ಆನಂದಣ್ಣವ್ರ ಟೀಮು ನಿರ್ಧಾರ ಮಾಡಿದ್ದಾರೆ. ಅಂದರೆ ಎಲ್ಲ ಹೆಣ್ಮಕ್ಳು ಖುಷಿಯಿಂದ ಭಾಗವಹಿಸಿದ್ದಾರೆ. ಸೊ ಹಾಗಾಗಿ ಅವ್ರು ಯಾರಿಗೂ ಬೇಜಾರಾಗಬಾರ್ದು ಅಂತೇಳಿ ಎಲ್ಲರಿಗೂ ಒಂದು ಬಹುಮಾನಗಳನ್ನ ಕೊಡ್ತಾ ಇದ್ದೀನಿ ಮೇಡಮ್ ಅಂತ ಹೇಳಿದ್ರು. ಅದು ನನಗೆ ಇನ್ನೂ ತುಂಬ ಖುಷಿ ಆಯಿತು ಸರ್. ತಮ್ಮೊಂದು ಪರಿಚಯ? ನಾನು ಬ್ಯಾಟರಾಯನಪುರ ಮಂಡಲದ ಮಹಿಳಾ ಮೋರ್ಚಾ ಅಧ್ಯಕ್ಷರು. ಧನ್ಯವಾದಗಳು. ಥ್ಯಾಂಕ್ ಯು ಸರ್.